ಟ್ರಾಫಿಕ್ ಅಂದ್ರೆ ಭಾರತಿ ಅಂದ್ರೆ ಟ್ರಾಫಿಕ್. ಕಲಬುರಗಿ ನಗರಕ್ಕೆ ಈ ರೀತಿಯಾಗಿದೆ. ಟ್ರಾಫಿಕ್ ಅಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಯಾರು ಹೆಸರು ಹೇಳ್ತಾರೆ ಹೇಳಿ? ಭಾರತಿ ಮೇಡಮ್. ಹಾಗಾಗಿ ಅವ್ರಿಗೆ ತಂದು ಕೂರಿಸಿದ್ವಿ. ಹಲೋ ಫ್ರೆಂಡ್ಸ್, ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರೀತಿಯ ನಾಗರಾಜ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ಇದು ಲಾಸ್ಟ್ ಮಂತ್ನಲ್ಲಿ ಮಾರ್ಚ್ 5ನೇ ತಾರೀಕು ಏನಪ್ಪ ಅಂದರೆ ಒಂದು ಮಾನ್ಯ ಕಮಿಷನರ್ ಸಾಹೇಬರು ಒಂದು ಆದೇಶ ಹೊರಡಿಸಿದರು. ಏನಪ್ಪ ಅಂದರೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕಂತೇಳಿ ಏನು ಮಾಡ್ತಿದ್ರು, ಒಂದು ಆದೇಶ ಹೊರಡಿಸಿದರು. ಅದೇನು ಮಾಡೋಕ್ಕೆ ಕೆಲವರು ಪರಿಪಾಲನೆ ಮಾಡ್ತಾರೆ, ಕೆಲವರು ಪರಿಪಾಲನೆ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಪರಿಪಾಲನೆ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತೇಳಿ ಏನು ಮಾಡ್ತಿದ್ದಾರೆ, ಮಾನ್ಯ ಹೆಲ್ಮೆಟ್ ಧರಿಸೋದ್ರಿಂದ ಏನು ಉಪಯೋಗ ಅಂತೇಳಿ ಮಾನ್ಯ ಅಡಿಷನಲ್ ಕಮಿಷನರ್ ಸಾಹೇಬರು ಪ್ರಭು ಸರ್ ಅವರು ಚೆನ್ನಾಗಿ ಅದ್ಭುತವಾಗಿ ತಿಳಿಸಿದ್ದಾರೆ. ಅದು ಯಾವ ರೀತಿ ಇದೆ ಅಂತೇಳಿ, ಯಾವ ರೀತಿ ಹೇಳಿದ್ದಾರೆ ಅಂತೇಳಿ ಸ್ವಲ್ಪ ಒಂದು ಟೈಮ್ ಏನ್ಮಾಡಿ ಕೇಳ್ಕೊಂಬನ್ನಿ ಫ್ರೆಂಡ್ಸ್. ಮಾರ್ಚ್ 5, 2026ರಿಂದ ಕಲಬುರಗಿ ನಗರದಲ್ಲಿ ನಾವು ಹೆಲ್ಮೆಟನ್ನು ಕಡ್ಡಾಯಗೊಳಿಸಿದ್ವಿ. ಈ ವಿಷಯದ ಬಗ್ಗೆ ನಮಗೇನಾದರೂ ಸಂದೇಹಗಳು, ಸಂಶಯಗಳು ಅಥವಾ ಇದರ ಬಗ್ಗೆ ಇರ್ತಕ್ಕಂಥ ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ಫಸ್ಟಿಗೆ ಅದು ಹಚ್ಕೊಂಡಿದ್ರೆ ನೆಕ್ಸ್ಟ್ ಅದು ಉತ್ತರ ಹೇಳ್ಕೊಂಡು ನಾನು ಹೋಗ್ಲಿಕ್ಕೆ ಅನುಕೂಲ. ಹೆಲ್ಮೆಟ್ ಬೇಕಾ ಬೇಡ? ಬೇಕಂತೇಳಿ ಬೇಕು ಸರ್, ಕಂಪಲ್ಸರಿ. ಸೇಫ್ಟಿ ಈಗ ಜಾರಿಯಾಗದೊಳ್ಳೆದ ಅಥವಾ ನಂತರ ಜಾರಿಯಾಗದೊಳ್ಳೆದ? ಈಗ ಜಾರಿ ಆದರೆ ಒಣದ ಸರ್. ಆದರೂ ಸುಮಾರು ಜನ ಯುನೈಟೆಡ್ ಹಾಸ್ಪಿಟಲ್ ಅವ್ರಿಗೆ ಹಾಕ್ತಾ ಇದ್ದಾರೆ. ಅವರು ಇದೊಂದ್ಸಲ ಬಿಡಿ, ಇನ್ನೊಂದ್ಸಲ ಬಿಡಿ, ಇನ್ನೊಂದ್ಸಲ ಬಿಡಿ, ಅದೇ ಮಾಡ್ತಾ ಇರೋದು. ಅದು ಕೂಡ ನೀವೇ ಮಾಡ್ತಿರೋದಲ್ಲ? ಎಸ್ ಸರ್. ಇದು ಡಬಲ್ ರೋಲ್ ಆಯ್ತಲ್ಲ. ಒಂದು ಕಡೆ ಬೇಕು ಅಂತೀವಿ, ಇನ್ನೊಂದು ಕಡೆ ಹಾಕೊಂಡ್ಬರದೆ ಪಾರ್ಕಿಗೆ ಶಿಫಾರಸ್, ಯಾಕಂದ್ರೆ ಇಲ್ಲಿ ನಿಲ್ಲೋದೇ ಪಾರ್ಕಿ. ಹಾಗಾಗಿ ಯಾರ ಕಡೆಯಿಂದ ಫೋನ್ ಮಾಡಿಸೋದು ಇಲ್ಲಿ ಪರವಾಗಿಲ್ಲ. ಇದರ ಮಹತ್ವದ ಬಗ್ಗೆ ನೀವು ಆಸ್ಪತ್ರೆಯಲ್ಲೇ ಕೆಲಸ ಮಾಡೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋದು, ಆದರೂ ಕೂಡ ನಾನು ಹೇಳಬೇಕಾಗಿದೆ. 5 ನನಗೆ ಗೊತ್ತಿರೋದು ಪಂಚೇಂದ್ರಿಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಹೌದಾ? ಅದ್ರ ಹೆಸರೇ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಲ್ಲಿ 4 ಭಾಗದಲ್ಲಿದೆ. ಒಂದು ಇಡೀ ಪಾದದಿಂದ ತಲೆಯವರೆಗೆ ಇದೆ, 4 ಒಂದ್ ಕಡೆ ಇದೆ. ಒಂದು ಮಾತ್ರ ಇಡೀ ಭಾಗವನ್ನು ಕವರ್ ಮಾಡ್ತಕ್ಕಂಥದ್ದು. 4ರಲ್ಲಿ ಈ ಭಾಗ ಕಂಪ್ಲೀಟ್. ಇಲ್ಲಿ ನಮ್ಮದು ಸೆನ್ಸಾರ್ ಬೋರ್ಡ್ ಇದೆ. ವೆಹಿಕಲ್ಗೆ ಯಾವ ರೀತಿ ಬೋರ್ಡ್ ಇದೆಯೋ, ವೆಹಿಕಲ್ಗೆ ಒಂದು ಸೆನ್ಸಾರ್ ಯಾವುದಾದ್ರು ಲೈನು ಅಥವಾ ಸೆನ್ಸಾರ್ ಒಂದು ಪಿನ್ ಇತ್ತು. ಆ ಪಿನ್ ಏನಾದರೂ ಒಂದು ಸ್ವಲ್ಪ ಅಲುಗಡೆ ಒಂದು ಅದು ಆ ಪ್ಲೇಸ್ ಅನ್ನು ಚೇಂಜ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ವೆಹಿಕಲ್ ಅನ್ನು ಆ ಪ್ಲೇಸ್ ಇಂದ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಬರಬೇಕು, ಕಂಪನಿಯವರೇ ಬರಬೇಕು, ಶೋರೂಮ್ ಅವರು ಬರಬೇಕು. ಅದಕ್ಕೆ ಲ್ಯಾಪ್ಟಾಪ್ ಬಂದು ಅದನ್ನು ಚೆಕ್ ಮಾಡಿದ ನಂತರ ಸೆನ್ಸಾರ್ ಸರಿ ಮಾಡಿದ್ರೆ ಆ ವೆಹಿಕಲ್ ಅಲ್ಲಿಂದ ಪ್ಲೇಸ್ ಇಂದ ಮೂವ್ ಆಗುತ್ತೆ. ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೆಹಿಕಲ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿಗಳಾದ ನಾವು, ನಮ್ಮ ಸೆನ್ಸಾರ್ ಬೋರ್ಡ್ ಬಗ್ಗೆ ನಮಗೆ ಕಾಳಜಿ. ನಾವು ಒಂದು ಹೆಲ್ಮೆಟ್ ಹಾಕಿದ್ರೆ 4 ಇಂದ್ರಿಯಗಳಿಂದ ನಾವು ರಕ್ಷಣೆ ಮಾಡಿಕೊಂಡಾಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕಣ್ಣು, 4 ಇಂದ್ರಿಯಗಳು ಕಣ್ಣು. ನೋಡಿ ಫ್ರೆಂಡ್ಸ್, ಪಂಚೇಂದ್ರಿಯ ಬಗ್ಗೆ ಎಷ್ಟು ಚೆನ್ನಾಗಿ ಪ್ರಭು ಸರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಪಂಚೇಂದ್ರಿಯಗಳು ಕಣ್ಣು, ಮೂಗು, ಕಿವಿ, ನಾಲಿಗೆ, ಗಂಟಲು ಮತ್ತು ತಲೆಯಿಂದ ಮುಡಿಯವರೆಗೂ ಇದು ಪಂಚೇಂದ್ರಿಯಗಳಿರುತ್ತೆ. ಈ ಪಂಚೇಂದ್ರಿಯಗಳು ನಾವು ಹೆಲ್ಮೆಟ್ ಧರಿಸೋದ್ರಿಂದ 4 ಉಪಯೋಗ ಆಗುತ್ತೆ. ನಮ್ಮ ತಲೆ ಆಗಿರ್ಬೋದು, ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು, ನಾಲಿಗೆ ಆಗಿರ್ಬೋದು, ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಸೊ ಆದಷ್ಟು ಏನು ಮಾಡಿರಿ, ಕಡ್ಡಾಯವಾಗಿ ಹೆಲ್ಮೆಟ್ ಯೂಸ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಆದಷ್ಟು ಸೇಫ್ಟಿ, ನಮ್ಮ ಸೇಫ್ಟಿಗೋಸ್ಕರ ನಾವು ಯೂಸ್ ಮಾಡಿದ್ರೆ ಭಾಳ ಉತ್ತಮ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಪ್ರತಿಯೊಬ್ಬರು ಏನು ಮಾಡಿರಿ ಹೆಲ್ಮೆಟ್ ಧರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಸೊ ನೀವು ಭೀ ಆದಷ್ಟು ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮ್ಲಿಗೆ, ಎಲ್ಲರಿಗೆ ಏನು ಮಾಡಿರಿ ಆದಷ್ಟು ಅವೇರ್ನೆಸ್ ಮೂಡಿಸ್ರಿ ಅಂತ ಹೇಳ್ತಿದ್ದೀನಿ.
ಸೊ ಮತ್ತೆ ಏನು ಹೇಳ್ತಿದಾರೆ ಸರ್ ಕೇಳಿ ಫ್ರೆಂಡ್ಸ್ ಮತ್ತೆ ಎರಡು ಇಲ್ಲ ಅಂದ್ರೆ ಇನ್ಯಾವ್ದಿರ್ಬೇಕು? ಟೂ ವೀಲರ್ ಇದೆ ಸರ್ ಆಲ್ಮೋಸ್ಟ್. ಟೂ ವೀಲರ್ ಇದ್ದ ದಯವಿಟ್ಟು ಕೈ ಎತ್ತಿ. ಅಲ್ಲ ಇನ್ನೊಬ್ಬರು ನೋಡಿ ಎತ್ತಬೇಡಿ, ಇನ್ನೊಂದು ಎತ್ತಿ. ಟೂ ವೀಲರ್ ಇದ್ದವರು ಈ ರಸ್ತೆ ಹೇಗಿದೆ ಅಂತ ನಿಮ್ಗೊಂದು ಬ್ರೀಫ್ ಆಗಿ. ನೀವೆಲ್ಲರೂ ಬುದ್ಧಿವಂತರಿದ್ದೀರಿ, ಎಲ್ಲರೂ ಕಾನೂನು ತಿಳಿದವರಿದ್ದೀರಿ ಮತ್ತು ಸಂಚಾರ ನಿಯಮಗಳನ್ನು ತಿಳಿದವರು ಇದ್ದೀರಿ. ಯಾರು ಕೂಡ ಸಂಚಾರ ನಿಯಮ ಮುರಿಯೋದಿಲ್ಲ, ಉಲ್ಲಂಘನೆ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದೀರಿ. ಎಸ್ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಶೇಷ. ಹೆಲ್ಮೆಟ್ ಧರಿಸೋದ್ರಿಂದ ಇಷ್ಟು ಬೆನಿಫಿಟ್ ಆಗುತ್ತೆ, ಇಷ್ಟೆಲ್ಲ ಸೇಫ್ಟಿ ಇರುತ್ತೆ. ಸೊ ಆದಷ್ಟು ಏನು ಮಾಡಿರಿ, ಅದ್ರ ಜೊತೆಗೆ ಏನಪ್ಪ ಅಂದರೆ ಹೆಲ್ಮೆಟ್ ಏನು ಮಾಡಿರಿ, ISO ಆಗಿರುವಂಥ ಹೆಲ್ಮೆಟನ್ನು ಧರಿಸಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ವ್ಯಾಲಿಡ್, ಒಂದು ಹೆಲ್ಮೆಟ್ ಯಾವಾಗ ಭೀ ವ್ಯಾಲಿಟಿ ಇರುತ್ತೆ, ಒಂದು 5 years ವ್ಯಾಲಿಟಿ ಇರುತ್ತೆ. ಸೊ ಅದು 5 years ಇದು ಎಕ್ಸ್ಪೈರ್ ಆಗಿದ್ದೇನೆ ಅಥವಾ ನೀವು ಇದೇನೆ ಅಂತ ನಿಮ್ಗೆ ಗೊತ್ತಾಗಿತ್ತಪ್ಪ ಅಂದರೆ ಒಂದು ಆ್ಯಪ್ ಇದೆ. ಅದು ಆ್ಯಪ್ ಅಂತೇಳಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಆ ಆ್ಯಪ್ನಲ್ಲಿ ಏನು ಮಾಡಬೇಕು, ಈ ನಂಬರ್ ಸರ್ಚ್ ಮಾಡಬೇಕು. ಈ ನಂಬರ್ ಸರ್ಚ್ ಮಾಡಿದಾಗ ಏನಾಗುತ್ತೆ, ISO ತೆಳಗಿದೆ ನೋಡಿ, ಈ ನಂಬರ್ ಸರ್ಚ್ ಮಾಡಿದ್ರಪ್ಪ ಅಂದರೆ ಆಟೋಮೆಟಿಕ್ ಏನಾಗುತ್ತೆ, ಇದು ಎಷ್ಟು ದಿನದಲ್ಲೇ ಎಕ್ಸ್ಪೈರ್ ಆಗುತ್ತೆ ಅಂತೇಳಿ ಏನು ಮಾಡ್ತದೆ, ಅದ್ರೊಳಗೆ ತಿಳಿಸ್ಕೊಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಏನು ಮಾಡಿರಿ ಜನಗಳು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.